ತುಳಿತ ಜನ ಇಡೀ ಪ್ರಪಂಚ ಹುಡುಗ್ಲೇರು. ತುಳಿತ ಬಗ್ಗೆ ಮೋಕೆ ಇತ್ತಿನ ಜನ ಇಡೀ ಪ್ರಪಂಚ ಹುಡುಗ್ಲೇರು. ಬೊಂಬಾಯಿಗೆ ನಮ್ಮ ಊರಿಡಿತ್ತಿನ ಜನತಾತೆ ಒಂತೆ ಸಾಮಾನ್ಯ ಕೈತಲ್ ಬೊಂಬಾಯಿ ಇಟ್ಲವ್ಲೇರು. ಅಂಚನೆ ಮಾತ ದಿಕ್ಕಡ್ಲ ಪರದೇಶಡ್ಲ ಇನ್ನಿ ಗಲ್ಫ್ ಕಂಟ್ರೀಸ್ ಇಡ್ಲ ತುಳಿತಗಳು ಬಸ್ತುರ್ಲಿ. ನಾವೇನಾದರೂ ರಾಜಕೀಯವಾಗಿ ಅಥವಾ ಇಲ್ಲಿ ಏನಾದರೂ ನಿಮ್ಮ ಮುಂದೆ ಬಂದು ನಿಂತಿದ್ರೆ ಅಥವಾ ನಾವೇನಾದರೂ ಜೀವನದಲ್ಲಿ ಸಾಧಿಸಿ ಒಂದು ಹಂತಕ್ಕೆ ಬಂದಿದ್ದರೆ ಅದಕ್ಕೊಂದು ಪ್ರಮುಖ ಕಾರಣ ನನ್ನ ಜೀವನದಲ್ಲಿ ಪ್ರಮುಖ ಕಾರಣ ಗೋಪಾಲ್ ಭಂಡಾರ್ ಅಂತೇಳಿ ಎಲ್ಲ ಕ್ಷಣದಲ್ಲಿ ನೆನಪಿಸಿಕೊಂಡು ನನ್ನ ಜೀವನವನ್ನು ಮುಂದುವರಿಸಿಕೊಂಡು ಹೋಗುವವನು ನಾನು. ಹೆಬ್ರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ದಿವಂಗತ ಗೋಪಾಲ ಭಂಡಾರಿ ಅವರ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ನೀರ ಕೃಷ್ಣರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಕೃಷ್ಣರೆಡ್ಡಿ ಅವರು ನಮಸ್ಕಾರ. ಈಗ ನಾಳಿದ್ದು ಪುತ್ಥಳಿ ನಿರ್ಮಾಣ ಕಾರ್ಯ ಅದರ ಅನಾವರಣ ಆಗ್ತಿದೆ. ಈಗ ಯಾವ ರೀತಿ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದೀರಿ? ದಿವಂಗತ ಗೋಪಾಲ್ ಭಂಡಾರಿ ಅವರ ಜನಸೇವೆ ಈ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಭಾಳಷ್ಟು ಇದೆ. ಸುಮಾರು 45 ವರ್ಷದಿಂದ ಅವರು ಡಾಕ್ಟರ್ ಈರಪ್ಪ ಮೊಯ್ಲಿಯವರ ಒಂದು ಮಾರ್ಗದರ್ಶನದಲ್ಲಿ ನಾಯಕತ್ವದ ಅಡಿಯಲ್ಲಿ ದುಡಿದವರು. ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಇದೆ. ಈಗ ಸುಮಾರು 6 ವರ್ಷ ಆಗ್ತಾಯಿದೆ. ಈ ತನಕ ಅವರ ನೆನಪು ಎಲ್ಲಿಯೂ ನಮಗೆ ನೋಡುವಂಥದ್ದು ಕಾಣೋದಿಲ್ಲ. ಅದರಿಂದಾಗಿ ನಾವೆಲ್ಲ ರಾಜಕೀಯದಲ್ಲಿ ಅವರೊಟ್ಟಿಗೆ ದುಡಿದವರು. ಅವರೊಟ್ಟಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಸಮಿತಿಗಳಲ್ಲೆಲ್ಲ ಭಾಗವಹಿಸಿದವರು. ಅವರ ನೆನಪು ನಮಗೆ ಬೇಕು, ಅವರ ಸ್ಮರಣೆ ನಮಗೆ ಬೇಕು ಅಂತ ಹೇಳಿ ನಾವು ಈಗಾಗಲೇ ಅವರ ಹೆಸರಿನಲ್ಲಿ ಒಂದು ಪುತ್ಥಳಿ ನಿರ್ಮಾಣ ಮತ್ತು ಒಂದು ಸರ್ಕಲ್ ವೃತ್ತ ನಿರ್ಮಾಣ ಮತ್ತು ಅವರ ಆತ್ಮಚರಿತ್ರೆಯ ಅವರ ಬದುಕು ಹೇಗಿತ್ತು ಬಗ್ಗೆ ಒಂದು ಪುಸ್ತಕ ಮಾಡುವುದಂತ ಹೇಳಿ ತೀರ್ಮಾನ ಮಾಡಿದೆ. ಅದಕ್ಕೊಂದು ಪುಸ್ತಕಕ್ಕೂ ಒಂದು ಸಮಿತಿ ಮಾಡಿದ್ದೇವೆ ಮತ್ತು ಈ ಕಾರ್ಯಕ್ರಮಗಳಿಗೂ ಒಂದು ಸಮಿತಿ ಮಾಡಿದ್ದೇವೆ. ಅವರ ಅಭಿಮಾನಿಗಳಿಂದ ಅದಕ್ಕೆ ಪಕ್ಷಾತೀತವಾಗಿ ನಾವು ಆ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಯಾಕಂದರೆ ಅವರು ಹೆಚ್ಚಾಗಿ ಅವರ ರಾಜಕೀಯ ಜೀವನದಲ್ಲಿ ಸಹ ಚುನಾವಣೆ ಸಮಯದಲ್ಲಿ ಪಕ್ಷ ನೋಡ್ತಿದ್ರಲ್ಲದೆ ಬೇರೆ ಸಮಯದಲ್ಲಿ ಅವ್ರಿಗೆ ರಾಜಕೀಯ ಪಕ್ಷ ನೋಡ್ತಿರಲಿಲ್ಲ. ಮತ್ತು ಅವರ ಅನೇಕ ಹಿತೈಷಿಗಳು ಎಲ್ಲ ಪಕ್ಷದಗಳು ಇದ್ದಾರೆ. ಅದರಿಂದ ವಿಶೇಷವಾಗಿ ಅವರಿಗೆ ಬದುಕು ಕೊಟ್ಟದ್ದು, ನಾಯಕತ್ವ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಆದರೆ ಸತ್ತ ನಂತರ ನಾವು ಅವರ ವ್ಯಕ್ತಿತ್ವವನ್ನು ಜಾತಿಯ ಒಂದು ಪಕ್ಷಾತೀತವಾಗಿ ನೋಡಿ ಎಲ್ಲರನ್ನು ಕರೆದಿದ್ದೇವೆ. ಜುಲೈ 7ಕ್ಕೆ ಅವರ ಹೆಸರಿನ ವೃತ್ತ ಮತ್ತು ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಇದ್ದಾರೆ ಡಾಕ್ಟರ್ ಈರಪ್ಪ ಮೊಯ್ಲಿಯವರು, ಅವರ ರಾಜಕೀಯ ಗುರು. ಹಾಗೆಯೇ ವಿಧಾನಸಭಾದ ಅಧ್ಯಕ್ಷರಾದ UT ಖಾದರ್ ಅವರು ಅವರ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅನೇಕ 2 ಜಿಲ್ಲೆಯ ಅವರ ಸಮಕಾಲೀನ ಶಾಸಕರು ಮತ್ತು ಮಂತ್ರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದ್ದರಿಂದ ನಮಗೆಲ್ಲ ಭಾಳ ವಿಶ್ವಾಸ ಇದೆ. ಅವರ ನೆನಪು ಈ ಭಾಗದ ಅನೇಕ ಗೇಣಿದಾರರಿಗೆ ಮತ್ತು ಅಕ್ರಮ ಸಕ್ರಮದಾರರಿಗೆ 94Cಯಲ್ಲಿ ಕೂತ ಸರ್ಕಾರಿ ಜಾಗದವರಿಗೆ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 30-40 ಸಾವಿರಕ್ಕಿಂತಲೂ ಹೆಚ್ಚು ಜನರಿಗೆ ದಸ್ಕತ್ತುಳ್ಳ ಡಿನೋಟ್ಸ್ಗಳು ಅವರ ಜನರ ಕುಟುಂಬದಲ್ಲಿ ಇದೆ. ಅದರಿಂದ ಹೆಚ್ಚಿನ ಜನ ಬಂದು ಅವರ ಕಾರ್ಯಕ್ರಮ ಶುಭ ಹಾರೈಸ್ತಾರೆ ಅಂತ ನಂಬಿಕೆ ಇದೆ ನನಗೆ.